ದೇವಾಲಯಗಳನ್ನು ಕೆಡಿಸಿ ಮನಮುನಿಗಳ ಮಾಲ್ಪ ಯಜ್ಞ ಯಾಗಾದಿಗಳನ್ನು ಭಂಗಪಡಿಸಿ ನಾರಾಯಣ ನಾರದರೆ ಸುರನಾರಿಯರನ್ನು ಪರಿಪರಿಯಿಂದ ಬಾಧಿಸಿ ಈಗ ಹಮ್ಮಿನಿಂದ ವೈಕುಂಠದ ಮೇಲೆ ದಾರಿಯೊಂದೆಯಲು ಬಂದರೂ ಬರಬಹುದು. ನಾರಾಯಣ ನಾರದರೆ ಆದ ಕಾರಣ ಆ ದುಷ್ಟ ರಕ್ಕಸರನ್ನು ಹತ ಮಾಡಿ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸಬೇಕೆಂದು ಬೇಡುವನು ದೇವ ನೀನು ಬಾಂಧವ. ಅಹೋ ಶಾರದ ನಂದನ ಹೇಳುವನು ಕೇಳು. ಅಹೋ ಲಕ್ಷ್ಮೀರಮಣ ಚೆನ್ನಾಗಿ ಹೇಳು. ಇನ್ನು ಕೆಲ ಕಾಲದಲ್ಲಿಯೇ ಅವರ ಗರ್ವ ಅವರನ್ನೇ ತಿನ್ನುವುದು. ಇವರಂತೆ ಹಿಂದಕ್ಕೆಯನ್ನು ದ್ವೇಷಪಾದಿಸಿ ಬಂದವರ ಅಧೋಗತಿಯನ್ನು ನೀನೇನ ಅರಿಯದವನೇ ಹೇಗೆ? ನಾರಾಯಣ ಕಾಲ ಕೂಡಿ ಬರುವ ತನಕ ಕಾಯಬೇಕು. ಇಷ್ಟೇ ಜೈಲು ಸಂವೇತರಾದ ನಮ್ಮ ಕರ್ತವ್ಯವು. ತಿಳಿಯುತ್ತೆ ವೇಂಚನೆಂಬರ ಆ ರಕ್ತಚರಿಗೆ ಸಮಯ ಮಾಡಿ ಸೇರಿಸುವನು ಯಮಸುತನ. ಅಮ್ಮ ಲೋಕಮಾತೆ ಸ್ವಾಮಿನಾರನೇ ಪರಮ ಪುನೀತೆ, ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸೆಂದು ಜಗದ ಉದ್ಧಾರ ಮಾಡಿರೆಂದು ಈ ಜಗನ್ಮಯನಿಗೆ ನೀವಾದರೂ ಹೇಳಬಾರದೆ ತಾಯೇ ಸೌಖ್ಯಪ್ರದಾಯೇ. ವೀರಭಾಮಿಯಾದ ನಾರದ ಅಹೋ ಲಕ್ಷ್ಮೀ ದೇವಿ, ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸೆಂದು ಈ ಪೆಣ್ಣನಿಗೆ ಹೇಳಿದೆನು. ಯಾರೊಬ್ಬನೆಯ ಬಿಡುವಿನ ಸಂಶಯ. ನೀನ್ ಇಷ್ಟದಂತಾಗಲಿ ಮಾತೆ. ಶಕ್ತಿಸುವನ ಪ್ರಸನ್ನರಾಗಿರ್ಬೇಕು ನೋಡಪ್ಪ. ಹಾಗೆ ನಾರೇ ಮನೆಯನ್ನ ಮೋಹದೊಳಗಿದೆ. ಮೋಹನಾಂಗ ಕ್ಷಣಕಾಲದಲ್ಲಿಯೇ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸಿವೆ. ಲೋಕದಂತಕರಾದ ಲೋಹಾವತಿಯ ದುಷ್ಟರನ್ನು ಶಿಕ್ಷಿಸಿ ಎನ್ನ ನಂಬಿದ ಭಕ್ತರನ್ನು ರಕ್ಷಿಸಿವೆ. ನಾರದ ಇನ್ನು ಸ್ವಲ್ಪ ಸಮಯದಲ್ಲಿ ಆ ಕೂಲರನ್ನು ಹತ ಮಾಡಿಸಿವೆ. ನಾರದ ನೋಡುತ್ತಿರೋ ಎನ್ನ ನೀಲವಿನಾದ. ಅಹೋ ಕೇಶವ, ಅಹೋ ನಾರದರೆ, ಹಾಗಾದರೆ ನಾನಿನ್ನು ಹೋಗಿ ಬರುತ್ತೇನೆ. ನನಗೆ ಅಪ್ಪಣೆಯನ್ನು ದಯಪಾಲಿಸು ದೇವ. ದಿವ್ಯ ಪ್ರಭಾವ ಸಂತೋಷದಿಂದ ಹೋಗಿ ಬಾ ಬ್ರಹ್ಮನಂದನ. ಎಲ್ಲೊಮ್ಮೆ ನೀನು ವೈಕುಂಠಕ್ಕೆ ಬಂದ ಕಾಲಕ್ಕೋ ಅವರ
ಸಂಬಳಿಸಿ ಯಮಲೋಕಕ್ಕೆ ಸೇರಿಸಿದೆ. ಎನ್ನ ನಂಬಿದ ಭಕ್ತರನ್ನು ಉದ್ಧಾರ ಮಾಡಿದೆ. ತಿಳಿಯುತ್ತೆ ವಿರಂಚಿತಲೆಯ ನೆನಪಿರಲಿ ಎನ್ನ ನುಡಿಯ